ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೋಳು ಗುರುಲಿಂಗ ಜಂಗಮ ದಾಯತವನರಿಯಲಿಕ್ಕೆ ಸುಲಭೋಪಾಯದಿಂದಿರಟ್ಟು ಬಾಹ್ಯಸ್ಥಳಕ್ಕೆ ಗುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕ್ತನಾದಿನ ಗುರುವೇ ಯೋಗಿನಾಥ. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವ ತಂದೆ, ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿ ಹಾಗೂ ಸರ್ವ ಶರಣರನ್ನು ಸ್ಮರಿಸಿಕೊಂಡು ಜಗತ್ತಿನ ದಾರ್ಶನಿಕರೆಲ್ಲರಲ್ಲಿ ವಂದಿಸಿ, ಶರಣ ಬಂಧುಗಳೇ, ಇವತ್ತು ನಮ್ಮ ನಾಡಿನಲ್ಲಿ ಬಸವ ಧರ್ಮದ ಸ್ಥಿತಿ, ಅಪ್ಪಾಜಿಯವರು, ಮಾತೆ ಮಹಾದೇವಿ ತಾಯಿಯವರು, ಬೀದರ್ನ ಲಿಂಗೈಕ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಹೋದ ಮೇಲೆ ಪ್ರವಚನಕಾರರ ಕೊರತೆ ಬಹಳ ಕಾಡ್ತಾ ಇದೆ ನಮ್ಮ ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆ ಅಂತಲ್ಲ, ಇಡೀ ನಮ್ಮ ಬಸವ ತತ್ವದಲ್ಲಿಯೇ ಅಖಂಡ ಸಮಗ್ರ ಬಸವ ಧರ್ಮದ ಚಿಂತನೆಯನ್ನು ಮಾಡ್ತಕ್ಕಂಥ ಚಿಂತಕರ ಕೊರತೆ ಭಾಳ ಕಾಡ್ತಾ ಇದೆ. ಇವತ್ತು ಮಠಮಾನ್ಯಗಳ ಕೊರತೆ ಇಲ್ಲ, ಸ್ವಾಮಿಗಳ ಕೊರತೆ ಇಲ್ಲ, ಆದರೆ ತರ್ಕಬದ್ಧವಾಗಿ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ, ಧರ್ಮವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಸಾರಕರ ಕೊರತೆ ಬಹಳ ಕಾಡ್ತಾ ಇದೆ. ಅಂಥ ಒಂದು ಪ್ರಸಾರಕರ ಕೊರತೆಯಲ್ಲಿ ಕಾರ್ಗತ್ತಲಲ್ಲಿ ಪರಮ ಪೂಜ್ಯ ಸದ್ಗುರು ಬಸವ ಪ್ರಭು ಸ್ವಾಮೀಜಿಯವರು ನಮ್ಮ ನಾಡಿನಲ್ಲಿ ಇದೇ ಬೀದರ್ ಜಿಲ್ಲೆಯಲ್ಲಿ ನೆಲೆಸಿ ಈ ಒಂದು ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ಅವರು ಬಂದಿದ್ದಾರಲ್ಲ, ಇದು ಮತ್ತೆ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರೇ ಬಂದಷ್ಟು ನನಗೆ ಸಂತೋಷವಾಗ್ತದೆ. ಯಾರಿಗೇನಾಗ್ತದೋ ಗೊತ್ತಿಲ್ಲ, ನನಗೆ ಹಾಗೇನೇ ಅನ್ನಿಸ್ತದೆ. ನೋಡ್ರಿ, ಅಪ್ಪಾಜಿಯವರು ಇಂದು ಜಂಗಲ್ ಮೇ ಮಂಗಲ್ ಅಂತಾರಲ್ಲ, ಅಡವಿಯಲ್ಲಿ ಯಾವುದೇ ಅನುಕೂಲತೆ ಇರಲಾರ್ದಂಥ ಈ ಒಂದು ಭಾಗದಲ್ಲಿ ಅವರು ನೆಲೆಸಿ ಈ ಬಸವ ಭೂಮಿಯಲ್ಲಿ ಎಲ್ಲ ರೀತಿಯಿಂದಲೂ ಅವರು ಒಂದಂತಲ್ಲ, ಪ್ರವಚನಕಾರರು ಹೌದು, ಸಾಹಿತಿಗಳು ಹೌದು, ಒಳ್ಳೆ ಗಾಯಕರು ಹೌದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲರ ಹೃದಯದಲ್ಲಿ ಪ್ರೀತಿಯನ್ನು ತುಂಬತಕ್ಕಂಥ, ಇವನಮ್ಮವ ಅಂತ ಇಂಬಿಟ್ಕೊಳ್ತಕ್ಕಂಥ, ಎಲ್ಲರನ್ನ ಗುರುತಿಸಿ ಅವರಿಗೆ ಅವರದೇ ಆದಂಥ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಮಹಾಜ್ಞಾನಿ ಗುರುಗಳು ನಮ್ಮ ಧರ್ಮಕ್ಕೆ ಸಿಕ್ಕಿದ್ದಾರೆ ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಅಂಥ ಪರಮ ಪೂಜ್ಯರ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಮಕ್ಕಳ ಗೋಷ್ಠಿಯಲ್ಲಿ ನಿಂತು ಒಂದೆರಡು ಮಾತನಾಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂತಂದರೆ ಬಸವಣ್ಣನವರು ಸಮಾನತೆಯ ಹರಿಕಾರರು ಅನ್ನುವುದನ್ನು ಮಗಳು ಈಗಾಗಲೇ ಮರಾಠಿಯಲ್ಲಿ ಸಮಗ್ರವಾಗಿ ತಿಳಿಸಿದ್ದಾಳೆ. ಆ ವಿಷಯದ ಬಗ್ಗೆ ನಾನು ಹೋಗುವುದಿಲ್ಲ. ಅದಕ್ಕಾಗಿ ಇವತ್ತಿನ ನಮ್ಮ ಸಮಾಜದಲ್ಲಿಯೇ ಕೆಲವೊಂದು ಕುಂದುಕೊರತೆಗಳು ನಾವು ಯಾವ ರೀತಿಯಲ್ಲಿ ಫಿಲ್ಲಪ್ ಮಾಡ್ಕೋಬೇಕು ಅನ್ನೋದರ ಕುರಿತು ಒಂದೆರಡು ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದಿಟ್ಟು ನನ್ನ ಮಾತು ಮುಗಿಸ್ತೇನೆ. ಏನಂತ ಕೇಳಿದ್ರೆ, ಇವತ್ತು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ತಾಯಂದಿರು ಶಿಸ್ತನ್ನು ಕಲಿಸ್ತಾ ಇಲ್ಲ, ಇದು ಒಂದು ಕೊರತೆ. ಮತ್ತು ಇನ್ನೊಂದು, ಒಂದು 4-6 ವಚನಗಳನ್ನು ತಿಳ್ಕೊಂಡು ಬಸವ ಅನುಯಾಯಿಗಳನ್ನು ಅಂದ್ಕೊಂಡು ನಾವು ಈ ಒಂದು ಧರ್ಮದ ಕಾರ್ಯ ಪ್ರಾಣ ಕೊಟ್ಟಿರ್ತಕ್ಕಂಥ, ಶರಣರು ಪ್ರಾಣ ಕೊಟ್ಟಿರ್ತಕ್ಕಂಥ ಧರ್ಮಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದಾಗಬೇಕು. ಇದು ಬಸವ ಧರ್ಮ, ಇದು ಸನ್ಯಾಸಿಗಳ ಧರ್ಮ ಅಲ್ಲ, ಇದು ಮಠಾಧೀಶರ ಧರ್ಮ ಅಲ್ಲ, ಇದು ಸಂಸಾರಿಕರ ಧರ್ಮ, ಇದು ದಾಂಪತ್ಯದ ಧರ್ಮ. ಹಾಗಾಗಿ ಪ್ರತಿಯೊಂದು ಕುಟುಂಬದಿಂದಲೂ ಕೂಡ ಧರ್ಮ ಪ್ರಸಾರ ಆಗಬೇಕು. ಇಲ್ಲಿ ಕೂತವರು ಸಾಮಾನ್ಯನಲ್ಲ, ಅಪ್ಪಾಜಿ ಸಾಮಾನ್ಯರಿಗೆ ಕರೆಯೋದಿಲ್ಲ. ನೀವೆಲ್ಲ ಅಪ್ಪಟ ಬಸವನಿಷ್ಠರು, ಇಲ್ಲಿ ಎಷ್ಟೊಂದು ನಮಗಿಂತ ದೊಡ್ಡ ದೊಡ್ಡ ಅನುಭಾವಿಗಳು ನೀವು ಕುಂತಿದ್ದೀರಿ. ಇಲ್ಲ ಅಕ್ಕಂದ್ರೆ ಎಷ್ಟೊಂದು ಅನುಭಾವಿಗಳಾದರೆ, ಮತ್ತು ನಮ್ಮ ಎಲ್ಲ ತಂದೆಯರು ಅಣ್ಣ ತಮ್ಮಂದಿರು ಬಹಳಷ್ಟು ನೀವು ತತ್ವವನ್ನು ತಿಳ್ಕೊಂಡವ್ರು ಇರ್ತೀರಿ. ಈಗ ನಮಗಿರ್ತಕ್ಕಂಥ ಸಮಯ ಬಹಳ ಕಡಿಮೆ ಇದೆ ರೀ, ಆಯುಷ್ಯದ ಸಮಯ ಬಹಳ ಕಡಿಮೆ ಇದೆ. ಅದಕ್ಕಾಗಿ ಇರುವಂಥ ಅಲ್ಪಾವಧಿಯ ಆಯುಷ್ಯದಲ್ಲಿ ಈಗ ನಮ್ಮ ಬಹಳ ಪರಿಸ್ಥಿತಿ ಗಂಭೀರದ ನಮ್ಮ ಲಿಂಗಾಯತ ಧರ್ಮದು. ಈ ತತ್ವ ಸಿದ್ಧಾಂತವನ್ನು ಮುಗಿಸ್ಬೇಕಂತ ಇಡೀ ಎಲ್ಲರೂ ಒಗ್ಗೂಡಿ ಹೊಂಟಿದ್ದಾರೆ. ಅದಕ್ಕೆ ನಾವು ಪ್ರತಿ ಮನೆಯಿಂದ ಯಾವ ರೀತಿ ಇಸ್ರೇಲ್ ದೇಶದಲ್ಲಿ ದೇಶದ ಒಂದು ರಕ್ಷಣೆಗಾಗಿ ಯುದ್ಧ ಮಾಡಲಿಕ್ಕೆ ಎಲ್ಲರೂ ಕಲಿತಾರೆ, ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಮುದುಕರೆಲ್ಲ, ಆ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಕುಟುಂಬದ ಎಲ್ಲರೂ ನಾವು ಧರ್ಮ ಪ್ರಸಾರದ ಮಾಡುವಂಥ ಒಂದು ಜವಾಬ್ದಾರಿ ಹೊಣೆಯನ್ನು ನಾವು ಹೊತ್ತುಕೊಳ್ಬೇಕಾಗಿದೆ, ಋಣವನ್ನು ತೀರಿಸಬೇಕಾಗಿದೆ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ಇಡ್ತೇನೆ. ಸ್ವಾಮೀಜಿಯವರೇ ಮಾಡಬೇಕು, ಮತ್ತೊಬ್ಬರೇ ಮಾಡಬೇಕಂತ ದಾರಿ ಕಾಯ್ತಕ್ಕಂಥದ್ದಲ್ಲ. ಬಸ್ಸಿನಲ್ಲಿ ಕೂತಾಗ ಚರ್ಚೆ ಮಾಡಿ, ಬಸ್ ಸ್ಟ್ಯಾಂಡ್ನಲ್ಲಿ ಕೂತಾಗ ಚರ್ಚೆ ಮಾಡಿ, ಕಟ್ಟೆ ಮೇಲೆ ಕೂತಾಗ ಚರ್ಚೆ ಮಾಡಿರಿ. ಏನು ಅಂತ ಕೇಳಿದ್ರೆ, ನಾವು ಪ್ರೀತಿಯನ್ನು ಕೊಟ್ಟು, ಯಾವ ರೀತಿ ಕ್ರೈಸ್ತರು ಪ್ರೀತಿಯನ್ನು ಕೊಟ್ಟು ಸಹಾಯ ಹಸ್ತವನ್ನು ಚಾಚಿ ಅವರ ಧರ್ಮವನ್ನು ಬೆಳೆಸ್ತಾ ಇದ್ದಾರೋ, ಆ ರೀತಿಯಲ್ಲಿ ನಮ್ಮ ಬಸವಪ್ರಭು ಅಪ್ಪಾಜಿಯವರು ಅಂತಂದ್ರೆ ಕಟ್ಟ ಕಡೆಯ ಮನುಷ್ಯನಿಗೂ ಪ್ರೀತಿ ಕೊಡ್ತಾರೆ. ಮಕ್ಕಳಿಗಷ್ಟೇ ಬೆಳೆಸೋದಿಲ್ಲ, ಅವರು ವಯಸ್ಸಾಗಿದ್ದವರಿಗೆ ಗೌರವ ಕೊಡ್ತಾರೆ, ಒಂದು ಪ್ರತಿಭಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರವ ಕೊಡ್ತಾರೆ, ದಾಸೋಹ ಮಾಡ್ತಕ್ಕಂಥವರಿಗೆ ಗುರುತಿಸ್ತಾರೆ. ಅದಕ್ಕಾಗಿ ಅವರ ಮಾರ್ಗದರ್ಶನದಲ್ಲಿ
ನಾವು ನೀವುಗಳೆಲ್ಲರೂ ಮುನ್ನಡೆಯನ್ನು ಮಾಡತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಚನವನ್ನು ಹೇಳಿ ನಾನು ಮುಗಿಸ್ತೇನೆ. ಗುರು ವಚನದಿಂದಲ್ಲದೆ ಭವಪಾಶ ಹರಿಯದು. ಇನ್ನೊಂದು, ನಮ್ಮ ಶರಣೆಯರ ತಾಯಂದಿರು 12ನೇ ಶತಮಾನದಲ್ಲಿ ಪ್ರತಿಯೊಬ್ಬ ಗೃಹಸ್ಥ ಮಹಿಳೆಯೂ ಕೂಡ ಆಕೆ ಧರ್ಮ ಪ್ರಸಾರಕ್ಕಾಗಿ ಆಕೆ ಕಂಕಣಬದ್ಧರಾಗಿದ್ದಳು. ಹಾಗಾಗಿ ನಮ್ಮ ಕುಟುಂಬದಿಂದ ಪ್ರತಿ ವರ್ಷ ಒಂದು 100 ಪುಸ್ತಕಗಳ ದಾಸೋಹ, ಪ್ರತಿ ವರ್ಷ ಒಂದು 2 ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯವನ್ನು ಕಲಿಸ್ತಕ್ಕಂಥದ್ದು, ಹೀಗೆ ನಾವು ಹಲವಾರು ರೀತಿಯಲ್ಲಿ ನಮ್ಮ ಕುಟುಂಬದಿಂದಲೇ ಧರ್ಮ ಪ್ರಸಾರದ ನಾವು ಚೌಕಟ್ಟನ್ನು ಹಾಕ್ಕೊಂಡು ನಾವೆಲ್ಲರೂ ಕುಟುಂಬಸ್ಥರು ಧರ್ಮ ಪ್ರಸಾರಕ್ಕೆ ನಿಂತರೆ ಈ ಬೀದರ ಜಿಲ್ಲೆ, ಈ ಬಸವನ ನಾಡು, ಈ ಬಸವ ತತ್ವ ವಿಶ್ವಕ್ಕೆ ಮುಟ್ಟಿಸಲಿಕ್ಕೆ ಬಹಳ ಸಮಯ ಹಿಡಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮಗೆ ಗುರುವಚನದಿಂದ ಬಹಳ ಎಲ್ಲವೂ ನಮಗೆ ಗುರುವಚನದಿಂದಲೇ ಪರಿಹಾರ. ಅದಕ್ಕೆ ಗುರುವಚನ ಎಲ್ಲ ಕಡೆಯಲ್ಲಿ ಪ್ರಸಾರ ಆಗಬೇಕ್ರಿ. ನಾವು ಚೌಕಟ್ಟನ್ನು ಹಾಕ್ಕೊಂಡು ಆ ಮಠ ಈ ಮಠ ಅವರು ಇವರು ಆ ಪಂಥ ಏನು ಬೇಡ. ನಮಗೆ ಒಟ್ಟಿನಲ್ಲಿ ವಚನ ಸಾಹಿತ್ಯ ಎಲ್ಲರಿಗೆ ಮುಟ್ಟಬೇಕು. ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ, ಪ್ರತಿ ಕುಟುಂಬಕ್ಕೆ, ಬೈದವರ ಮನೆಗೆ, ನಮ್ಮ ಪ್ರೀತಿ ಮಾಡಿದವರ ಮನೆಗೆ ಎಲ್ಲರಿಗೆ ನಾವು ಸಮಾಧಾನ ಚಿತ್ತದಿಂದ, ಸಮಚಿತ್ತದಿಂದ ತಿಳಿಸ್ತಕ್ಕಂಥ ಒಂದು ಕಾರ್ಯ ನೀವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕಾಗಿ ಗುರುವಚನ ಎಷ್ಟು ಅಮೂಲ್ಯವಾದದ್ದು ಅಂತ ಅಖಂಡೇಶ್ವರರು ಶರಣರು ಷಣ್ಮುಖ ಶಿವಿಗಳು ಹೇಳ್ತಾರೆ. ಗುರುವಚನದಿಂದಲ್ಲದೆ ಭವಪಾಶ ಹರಿಯದು. ನಮ್ಮ ಭವಪಾಶ, ಹುಟ್ಟು ಸಾವಿನ ಭವಪಾಶ ಹರಿಬೇಕಾದರೆ ಗುರುವಚನದಿಂದಲೇ ತಿಳಿಯುತ್ತದೆ. ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡೋದು, ಯಾವಾಗ ನಾವೆಲ್ಲರೂ ಪರಮಾತ್ಮನ ಒಬ್ಬನೇ ತಂದೆ, ನಾವೆಲ್ಲರೂ ಮನುಜರು ಒಂದೇ ಅಂತಕ್ಕಂಥ ಭಾವ ನಮಗೆ ಯಾವಾಗ ಬರ್ತದೆ ಅಂತಂದರೆ ಶರಣರ ವಚನ ಸಾಹಿತ್ಯ, ಎಲ್ಲ ಶರಣರ ವಚನ ಸಾಹಿತ್ಯವೇ ನಮಗೆ ಗುರುವಚನ ಸಾಹಿತ್ಯ. ಹಾಗಾಗಿ ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡೋದು, ಗುರುವಚನದಿಂದಲ್ಲದೆ ಸೂತಕ ಪಾತಕಗಳು ಕೆಡದಿಹವು. ಎಲ್ಲ ಸೂತಕ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಮಡಿ ಮುಡ್ಚಿಟ್ಟು ಈ ಭಯ ಯಾವಾಗ ಹೋಗ್ತದೆ ಅಂತಂದರೆ ನಾವು ಸಂಪೂರ್ಣವಾಗಿ ನಾವು ವಚನಾಭಿಷೇಕ ಮಾಡಿಕೊಂಡಾಗ, ನಾವು ನಿರಂತರ ವಚನದ ಅಧ್ಯಯನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಭಯ ಭೀತಿಗಳು ಹೊಂಟೋಗಿ ನಮಗೆ ಒಬ್ಬನೇ ಹೇಳ್ತಾರೆ ಕವಿ ಒಂದು ಕಡೆ, 100 ದೇವರ ನೌಕಾಚೆ ನೈಜ ದೇವರ ಪೂಜಿಸುವ ಬಾರ ಅಂತ ಹೇಳ್ತಾರೆ ಕುವೆಂಪು ಅವರು. 100 ದೇವರ ನೌಕಾಚೆ, ಕೆಲಸಕ್ಕೆ ಬಾರದಂಥ 100 ದೇವರ ನೌಕಾಚೆ ನೈಜ ದೇವರು ಅಂದರೆ ಯಾರು? ಇರೋದು ಒಬ್ಬನೇ ಸೃಷ್ಟಿಕರ್ತ ಪರಮಾತ್ಮ. ಅವನನ್ನು ಪೂಜಿಸಬೇಕಾದ್ರೆ ನಾವು ಏನು ಮಾಡಬೇಕ್ರಿ? ಗುರುವಚನವನ್ನು ಅಧ್ಯಯನ ಮಾಡಬೇಕು. ಗುರುವಚನ ಅಧ್ಯಯನ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಭಯದ ಭಕ್ತಿ ಹೊಂಟೋಗ್ತದೆ, ನಮಗೆ ನೈಜ ಭಕ್ತಿ ಮೂಡ್ತದೆ. ಆವಾಗ ನಮಗೆ ಸೂತಕ ಪಾತಕಗಳು ತನ್ನ ತಾನೇ ಹೇಳ ಹೆಸರಿಲ್ಲದೇ ಹೊಂಟು ಹೋಗ್ತವೆ ಅಂತ ಹೇಳ್ತಾರೆ. ಗುರುವಚನವಲ್ಲದೆ ಅಂಗ ಮನ ಪ್ರಾಣಗಳು ಶುದ್ಧವಾಗಲರಿಯವು. ಈ ಶರೀರ, ಮನಸ್ಸು, ನಮ್ಮ ಭಾವ ಎಲ್ಲ ಶುದ್ಧ ಆಗಬೇಕಂತಂದ್ರೆ ನಾವರ ಯಾವ ನದಿಗಳ್ದಾಗ ಮುಳುಗೋರಲ್ಲ ಇಲ್ಲಿದ್ದವರು. ಆದರೂ ಹೇಳ್ತಾ ಇದ್ದಾರೆ ಶರಣರು, ಗುರುವಚನ ಅಧ್ಯಯನ ಮಾಡಿದಾಗ, ಗುರುವಚನ ಪಠಣ ಮಾಡಿದಾಗ ನಮಗೇನಾಗ್ತದೆ? ಅಂಗ ಮನ ಪ್ರಾಣಗಳು ಶುದ್ಧವಾಗ್ತವೆ ಅಂತ ಹೇಳ್ತಾರೆ. ಗುರುವಚನದಿಂದಲ್ಲದೆ ಅಂಗಕ್ಕೆ ಕಳೆ ವೇದಿಸದು. ನಮ್ಮಲ್ಲಿ ಆತ್ಮ ಚೈತನ್ಯ ಯಾವಾಗ ಹೆಚ್ಚಾಗ್ತದ, ನಮ್ಮಲ್ಲಿ ಯಾವಾಗ ಕಳೆ ಬರ್ತದ ನಮ್ಮ ದೇಹದಲ್ಲಿ, ಯಾವಾಗ ನಾವು ಆತ್ಮಶಕ್ತಿ ಹೆಚ್ಚಾಗ್ತದೆ ಅಂತ ಕೇಳಿದ್ರೆ ಗುರುವಚನವನ್ನು ಸಂಪೂರ್ಣವಾಗಿ ತಿಳ್ಕೊಂಡಾಗ ಅಂತ ಹೇಳ್ತಾರೆ. ನೋಡ್ರಿ, ನಾನು 22 ವರ್ಷದಿಂದ ನಾನು BSc ಫಸ್ಟ್ ಇಯರ್ ಇದ್ದಾಗಿಂದ ನಾನು ತಿರುಗಾಡ್ತೀನಿ, ಒಬ್ಬಳೇ ತಿರುಗಾಡ್ತೀನಿ. ನಾನು 11:30ವರೆಗೆ ಮನೆಗೆ ಹೋಗ್ತೀನಿ. ನಾನು ಹಳ್ಳಿ ಊರಿಗೆ ಬಸ್ಸಿನಲ್ಲಿ ತಿರುಗಾಡಿ ಇವತ್ತಿಗೂ ನನಗೆ ಯಾರು ಕೆಣಕೆರ ಅಂತಕ್ಕಂಥದ್ದಿಲ್ರಿ. ಗುರುವಚನದಲ್ಲಿ ಅಂಥ ಶಕ್ತಿ ಅದ. ಹೇಳಿದ್ರಲ್ಲ, ಭಜನೆ ಮಾಡುವಾಗ ಹಾಡಿದ್ರಲ್ಲ, ಬಸವ ಎಂಬ ಒಂದು ನಾಮನೇ ಸಾಕ್ರಿ ನಮಗೆ. ಅದಕ್ಕೆ ಹೇಳಿದ್ರು, ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು. ಈ ಮಹಿಳಾ ದಿನಾಚರಣೆ ಮಾಡಿಕೊಳ್ತಕ್ಕಂಥ ಎಲ್ಲ ಮಹಿಳಾ ತಾಯಂದಿರಿಗೆ, ಅಕ್ಕಂದರಿಗೆ ನಾನು ಇದೇ ಸಂದೇಶ ಕೊಡ್ತೀನಿ. ಏನಂತ ಕೇಳಿದ್ರೆ, ಅಕ್ಕ ಮಹಾದೇವಕ್ಕನಿಗೆ ಯಾರು ರಕ್ಷಣೆ ಕೊಟ್ಟರು? ಸತ್ಯದ ಬಲದಿಂದ, ಅಕ್ಕ ಸತ್ಯದ ನಡೆಯಿಂದ ಯಾವ ರೀತಿ ನಿರ್ಭೀತಳಾಗಿ ಬಂದಳೋ ಹಾಗೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಈ ಸಿನಿಮಾ ನರ್ತನೆಗಳು ಕಲಿಸುವುದಕ್ಕಿಂತ ಈ ವಚನ ಸಾಹಿತ್ಯ, ಈಗ ಹೇಳಿದ್ರಲ್ಲ ಇಬ್ಬರು ಮಕ್ಕಳು ಮಾದರಿಯ ಮಕ್ಕಳು, ಅವರ ಶ್ರೀಪಾದಕ್ಕೆ ನಾವು ನಮ್ಮ ಶರಣು ಹೇಳಬೇಕು ನಾವೆಲ್ಲರೂ. ಅಂತಹ ಮಕ್ಕಳು ಈ ಸಮಾಜದಲ್ಲಿ ರೆಡಿ ಆಗಬೇಕ್ರಿ. ಆವಾಗ ಮಾತ್ರ ನಮ್ಮ ಕುಟುಂಬದಿಂದಲೇ ನಮ್ಮ ಧರ್ಮ ಪ್ರಸಾರ ಆದಾಗ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ನಮಗೆ ಕಳೆ ಯಾವಾಗ ಬರ್ತದಂದ್ರೆ ಫೇರ್ ಆ್ಯಂಡ್ ಲವ್ಲಿ ಮೆಚ್ಕೊಂಡ್ರೆ ಬ್ಯೂಟಿ ಪಾರ್ಲರ್ ಕೂದ್ರೆ ಕಳೆ ಬರೋದಿಲ್ಲ ರೀ. ಯಾವಾಗ ನಮ್ಮಲ್ಲಿ ಆತ್ಮಬಲ ಹೆಚ್ಚಾಗ್ತದೋ, ಯಾವಾಗ ನಾವು ಸತ್ಯದ ನಡೆಯಲ್ಲಿ ನಡೀತೀವೋ ಆವಾಗ ನಮಗೆ ಯಾವ ಭಯನೂ ಇರುವುದಿಲ್ಲ, ಯಾವ ದುಷ್ಟರ ಭಯನೂ ಇರುವುದಿಲ್ಲ. ಅಂತಹ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಂದಿರು ಬೆಳೆಸಬೇಕು, ವಚನ ಓದುವುದನ್ನು ಕಲಿಸಬೇಕು. ಓದಿದಾಗ ನಿಮ್ಮ ಮಕ್ಕಳೇ ನಿಮಗೆ ಬುದ್ಧಿ ಹೇಳ್ತಾರೆ. ಅಂಥ ಶಕ್ತಿ ಇವತ್ತು ಅನ್ಯಾಯ ಅತ್ಯಾಚಾರಗಳು, ಸಣ್ಣ ಮಕ್ಕಳ ಮೇಲೆ ಆಗ್ತಕ್ಕಂಥ ಬಲಾತ್ಕಾರಗಳು ಕಡಿಮೆ ಆಗಬೇಕಂತಂದರೆ ಅಕ್ಕ ಮಹಾದೇವಿ ಅಕ್ಕನ ವಚನಗಳು ಎಲ್ಲ ಸ್ತ್ರೀ ಕುಲ ಸಂಕುಲ ಎಲ್ಲರೂ ಓದಬೇಕು.
ಅದರಂತೆ ಬದುಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳೋದು. ನಮಗೆ ಭಕ್ತಿ ಯಾವಾಗ ಬರ್ತದೆ ಅಂತಂದರೆ ನಮಗೆ ತಿಳುವಳಿಕೆ ಬಂದಾಗ ಬರ್ತದೆ ರೀ. ಈಗ ನಾವು ಯಾವ ಭಕ್ತಿ ಮಾಡ್ಲತ್ತಿದ್ವಿ ಅಂದ್ರೆ ಮೂಢಭಕ್ತಿ ನಾವಲ್ಲ, ಮತ್ತು ಸಮಾಜದ ಹೇಳ್ತಾ ಇದ್ದೀನಿ, ಮೂಢಭಕ್ತಿ ಮಾಡೋರಿಗೆಲ್ಲ ಸದ್ಭಕ್ತಿ ಯಾವಾಗ ಬರ್ತದೆ ಅಂತಂದರೆ ಗುರುವಚನ ಓದಿದಾಗ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಗುರುವಚನವಲ್ಲದೆ ನಿಜ ಮುಕ್ತಿ ಕಾಣಬಾರದು. ನಮ್ಮ ಜೀವನ ಸಾರ್ಥಕತೆ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಗುರುವಚನವನ್ನು ಓದಿ ಗುರುವಚನದಂತೆ ನಾವು ಬದುಕಿದಾಗ ನಮ್ಮ ಜೀವನ ನಮಗೆ ಆನಂದ ಕೊಡ್ತದೆ. ಅದಕ್ಕಾಗಿ ಅಂಥ ಗುರುವಚನವನ್ನು ಎಲ್ಲರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಿಳ್ಕೊಂಡವರು ಮಾಡಿಕೊಳ್ಬೇಕು. ತಿಳಿಲಾರ್ದವ್ರು ಇನ್ನೂ ವಚನ ಓದಲಾರ್ದವರು ವಚನವನ್ನು ಓದಿ ತಿಳ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಷಣ್ಮುಖ ಶಿವಗಳು ಹೇಳ್ತಾ ಇದ್ದಾರೆ. ಇದು ಕಾರಣ ಗುರುಮುಟ್ಟಿ ಗುರುವಾದ ಪರಮ ಶರಣರ ಶರಣು ಶರಣೆಂಬೆನಯ್ಯ ಅಖಂಡೇಶ್ವರ ಅಂಥೇಳಿ ಇಲ್ಲಿವರೆಗೆ ನನಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥದ್ದು ಗುರುವಚನ. ಆ ಗುರುವಚನದ ಬಲದಿಂದಲೇ ನಾನು ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದೇನೆ ನಿಶ್ಚಿಂತವಾಗಿ ಅಂತಕ್ಕಂಥ ನನ್ನದೇ ಸ್ವಂತ ಅನಿಸಿಕೆಯನ್ನು ತಮ್ಮೆಲ್ಲರ ಹೆಣ್ಣು ಮಕ್ಕಳ ಮುಂದಿಟ್ಟು ತಾವೆಲ್ಲರೂ ಆ ದಿಶೆಯಲ್ಲಿ ಧರ್ಮ ಪ್ರಸಾರಕ್ಕೆ ತೊಡಗಬೇಕು ಅಂತಕ್ಕಂಥ ನನ್ನ ಒಂದು ವಿನಂತಿಯನ್ನು ಮಾಡಿಕೊಂಡು ಪರಮ ಪೂಜ್ಯರ ಪಾದಕ್ಕೆ ವಂದಿಸಿ ತಮ್ಮೆಲ್ಲರಿಗೆ ಶರಣೆಂದು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣ.